ಹಾಯ್ ಗೈಸ್, ನಾನು ಛವಿ, ಒಬ್ಳು ಸ್ಮಾರ್ಟ್ ಆನ್ಲೈನ್ ಶಾಪರ್. ನಾನು ಆನ್ಲೈನ್ ಶಾಪಿಂಗ್ ಅನ್ನ ಸಿಂಪಲ್ ಸೊಲ್ಯೂಷನ್ ಇಂದ ಸುಲಭ ಮಾಡ್ಕೋತೀನಿ. ಆನ್ಲೈನ್ ಶಾಪಿಂಗ್ ಸುರಕ್ಷಿತನಾ? ಹಾ, ಆದ್ರೆ ವೆಬ್ಸೈಟ್, ಪೇಮೆಂಟ್ ಆಪ್ಷನ್ಸ್ ಮತ್ತು ಪ್ರಾಡಕ್ಟ್ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಫೇಕ್ ರಿವ್ಯೂ ಕೊಡಬೇಡಿ. ನೋಡಿದ್ರ ಎಷ್ಟು ಸಿಂಪಲ್ ಅಂತ. ಈಗ ಅಣ್ಣ ಅತ್ತಿಗೆಗೇನಾಯ್ತು? ಆರ್ಡರ್ ಮಾಡಿದ್ದೆ ಒಂದು, ಬಂದಿದ್ದೆ ಒಂದು. ಕಸ್ಟಮರ್ ಕೇರ್ ಸಿಗ್ತಾ ಇರ್ಲಿಲ್ಲ. ಈಗ ಏನ್ ಮಾಡೋದು? ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915ಕ್ಕೆ ಕಾಲ್ ಮಾಡಿ, ಕಂಪ್ಲೇಂಟ್ ಕೊಡಿ, ಸಮಸ್ಯೆಯನ್ನ ಕಂಪನಿಗೂ ಕಳಿಸಿ. ನೀವು ನೆನ್ಪಿಡಿ. ಅರೆ ಪ್ರಿಯಾ, ಇವಳು ಯಾಕಿಷ್ಟು ಟೆನ್ಷನ್ ಅಲ್ಲಿದ್ದಾಳೆ? ಆನ್ಲೈನ್ ಶಾಪಿಂಗ್ ಮಾಡ್ದೆ, ಆದ್ರೆ ಪೇಮೆಂಟ್ ಲಿಂಕ್ ಫೇಕ್ ಆಗಿತ್ತು, ಎಡ್ವರ್ಟ್ ಆಗೋಯ್ತು. ಈಗ ಯಾರಿಗ್ ಕಾಲ್ ಮಾಡ್ಲಿ? ಟೆನ್ಷನ್ ತಗೋಬೇಡಮ್ಮ, ಸ್ವಲ್ಪ ಫೋನ್ ಕೈಗೆತ್ಕೋ. 1930ಗೆ ಕಾಲ್ ಮಾಡು. ನಮಗೆ ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಸಹಾಯ ಮಾಡುತ್ತೆ. ಏನಾಯ್ತು ರಾಹುಲ್? ಬಟ್ಟೆಗೆ ಆರ್ಡರ್ ಕೊಟ್ಟಿದ್ದೆ, ಆದ್ರೆ ಇಷ್ಟ ಆಗ್ಲಿಲ್ಲ. ಈಗ ಏನ್ ಮಾಡೋದು? ಸೊಲ್ಯೂಷನ್ ಹೇಳ್ತೀರಾ? ವೆಬ್ಸೈಟ್ ನಲ್ಲಿ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಪಾಲಿಸಿಯನ್ನು ಗಮನವಿಟ್ಟು ನೋಡಿ. ಖರೀದಿ ಮಾಡುವ ಮೊದಲು ಷರತ್ತು ಮತ್ತು ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಇವರನ್ನ ನೋಡಿ. ಹಲೋ ಫ್ರೆಂಡ್ಸ್, ನನಗೆ ಒಂದು ಲಿಂಕ್ ಸಿಕ್ಕಿದೆ. ಅದರಲ್ಲಿ UPI ಪಿನ್ ಹಾಕ್ಬೇಕು ಅಂತ ಬರ್ಕೊಂಡಿದೆ. ದುಡ್ಡು ಬರುತ್ತೆ ಅನಿಸುತ್ತೆ. UPI ಪಿನ್ ಇರೋದು ದುಡ್ಡು ಕಳಿಸೋದಕ್ಕೆ, ಬರೋದಕ್ಕಲ್ಲ. ಯಾವುದೋ ಲಿಂಕ್ ಇದೆ ಅಂತ ನಿಮ್ಮ UPI ಪಿನ್ ಅನ್ನು ಯಾವತ್ತೂ ಶೇರ್ ಮಾಡಬೇಡಿ. ಸಂದೇಹ ಇದ್ರೆ ತಕ್ಷಣನೇ 1930ಗೆ ರಿಪೋರ್ಟ್ ಮಾಡಿ. ಆನ್ಲೈನ್ ಶಾಪಿಂಗ್ ಸುಲಭ ಮತ್ತು ಸುರಕ್ಷಿತ. ಸಿಂಪಲ್ ಟಿಪ್ಸ್ ಕಡೆ ಗಮನ ಕೊಡಿ ಖಂಡಿತ.